ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂಡ್ ಮೇಲಾಗಿ ಪರಿಹಾರ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು ರಾಶಿ ಆಗಿರ್ಬೋದು, ಆ ನಕ್ಷತ್ರದವರಾಗಿರ್ಬೋದು, ಸಮಯ ಸರಿ ಇಲ್ಲ ಅಂದಾಗ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರ್ತಾರೆ. ಸೊ ಅವರಿಗೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅದು ಕೂಡ ತುಂಬ ಸುಲಭ ರೀತಿಲೇ ಹೇಳ್ತಾ ಇದ್ದಾರೆ. ಕ್ರಿಸ್ಟಲ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಈ ರೀತಿ ತುಂಬ ಸುಲಭ ರೀತಿ. ಅದು ಕೂಡ ಒನ್ ಟೈಮ್ ನಿಮಗೆ ತೊಂದರೆ ಬಂದಾಗ ಅಂತ ಮಾತ್ರ ಆಗಿರಲ್ಲ, ಲೈಫ್ ಟೈಮ್ ಪರಿಹಾರ ಆಗಿರುತ್ತೆ. ಅದು ಒನ್ ಟೈಮ್ ನೀವು ಅದನ್ನು ತಗೊಂಡ್ರೆ ಆ ರೀತಿ ಒನ್ ಟೈಮ್ ನೀವು ಕ್ರಿಸ್ಟಲ್ ಆಗಿರ್ಬೋದು, ಸ್ಟೋನ್ ತೊಗೊಂಡ್ರೆ ನಿಮ್ಮ ಲೈಫ್ ಟೈಮ್ ಅದಕ್ಕೆ ಏನು ಪರಿಹಾರ ಆಗುತ್ತೆ ಅದನ್ನು ಮಾಡ್ಕೊಳ್ಬೋದಾಗಿದೆ. ಎಸ್ ಮೇಡಮ್, ನೀವು ಮುಂದುವರಿಸ್ತಾ ಇದ್ರಿ ಅದ್ರ ಬಗ್ಗೆ. ನೋಡಿ, ಕಟಕ ರಾಶಿಯವರು ಅತಿ ಹೆಚ್ಚು ನೀರಿನಿಂದ ದೂರ ಇರಬೇಕಾಗತ್ತೆ. ಕಟಕ ರಾಶಿಯವರು ಪ್ಲಸ್ ಆಶ್ಲೇಷ ನಕ್ಷತ್ರ, ಪುಷ್ಯ ನಕ್ಷತ್ರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪುನರ್ವಸು ನಕ್ಷತ್ರ, ಈ 3 ನಕ್ಷತ್ರದವರು ತುಂಬ ನೀರಿನಿಂದ ಹೆವಿ ಡೇಂಜರು. ಸಣ್ಣದಾಗಿ ಕಾಲು ಜಾರಿ ಬಿದ್ದರೂ ಆಯಿತು, ಎಲ್ಲೋ ಒಂದು ಕಡೆ ಅದು ತುಂಬ ದೇಹಕ್ಕೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಟೈಮ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಟೈಮು ಈ ಥರ ಬ್ಯಾಡಾಗಿದೆ, ನಿಮಗೆ ನೀರಿನಿಂದನೇ ತೊಂದರೆ, ನೀರಿನಿಂದನೇ ಕಾಯಿಲೆ. ತುಂಬ ಚೆನ್ನಾಗಿರ್ತೀವಿ, ನಾವು ಯಾವುದೇ ಪ್ರವಾಸಕ್ಕೆ ಹೋಗೋದಿಲ್ಲ, ನಾವೆಲ್ಲೂ ಹೋಗೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಎಲ್ಲ ನೀರು ಕುಡ್ದಿರ್ತೀರ, ಐಸ್ ಕ್ರೀಮ್ ತಿಂದಿರ್ತೀರ, ಟ್ರಿಪ್ ಹೋಗಿರ್ತೀರ, ಎಳ್ನೀರು ಕುಡ್ದಿರ್ತೀರ. ನೋಡಿ, ಅವರೆಲ್ಲ ಟ್ರಿಪ್ ಹೋಗಿದ್ದಾರೆ. ಈ ಥರದ್ದು ಒಂದು ಇನ್ಸಿಡೆಂಟಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮತನವನ್ನೇ ನಾವು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಕಟಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ ಮತ್ತು ಯಾರ ಮಾತನ್ನು ಕೇಳಬೇಡಿ. ಕಟಕ ರಾಶಿಯವರು ಗುರು ಕಟಕ ರಾಶಿಗೆ ಬಂದಾಗ ಸ್ವಲ್ಪ ಚಾಡಿ ಮಾತುಗಳನ್ನ ಕೇಳಿಸ್ಬಿಡ್ತಾನೆ. ಆ ಚಾಡಿ ಮಾತುಗಳನ್ನ ಕೇಳಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಮೈಂಡು, ನಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ. ಯಾಕಂದರೆ ಕಟಕ ರಾಶಿಗೆ ಹೇಳಿ ಕೇಳಿ ಚಂದ್ರನೇ ಅಧಿಪತಿ. ಸೊ ಗುರು ಅಲ್ಲಿ ಬಂದಾಗ ಅವನು ಅದನ್ನು ಕೆಡಿಸ್ತಾ ಹೋಗ್ತಾನೆ ಅಂದರೆ ಮನಸ್ಥಿತಿಯನ್ನು ಕೆಡಿಸ್ತಾ ಹೋಗ್ತಾನೆ. ಎಲ್ಲೋ ಒಂದು ಕಡೆ ತುಂಬ ಬೇಕಾಗಿರೋರನ್ನ ಯಾರೋ ಒಬ್ಬರು ಚಾಡಿ ಹೇಳಿ ಅವ್ರನ್ನ ಸಡನ್ನಾಗಿ ಕಳ್ಕೊಂಡ್ಬಿಡೋದು, ಅಥವಾ ನಮ್ಗೆ ಗೊತ್ತು ಗೊರಿ ಇಲ್ದಿರೋರನ್ನ ಕರ್ಕೊಂಬಂದು ಪರಿಚಯ ಮಾಡ್ಕೊಂಡ್ಬಿಡೋದು, ಅಥವಾ ಅವ್ರು ಹೇಗೆ ಹೇಳಿದ್ರೆ ಹಾಗೆ ಕೇಳ್ಬಿಡೋದು. ಈ ರೀತಿ ಇನ್ಸಿಡೆಂಟಲ್ಲಿ ಕೆಲವು ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದುಂಟು, ಮಾತು ಬಿಡೋದುಂಟು, ಮನಸ್ತಾಪ ಮಾಡ್ಕೊಳ್ಳೋದುಂಟು. ವ್ಯಕ್ತಿ, ವಸ್ತು ಯಾವುದಾದ್ರೂ ಸರಿ. ಕೆಲವೊಂದು ಸತಿ ಏನು ಹೇಳ್ತಾರೆ, ಯಾವುದೋ ಒಂದು ಪ್ರಾಪರ್ಟಿ ಬರಬೇಕಾಗಿತ್ತು, ಯಾವುದೋ ಒಂದು ಮನಸ್ತಾಪದಿಂದ ನಂಗೆ ಬೇಡ ಅಂತ ಬಿಟ್ಬಿಡ್ತಕ್ಕಂಥದ್ದು, ಇಲ್ಲ ಅದ್ರ ಬಗ್ಗೆ ಜಗಳ ಮಾಡಿ ಬೇಕಾಗಿರೋರನ್ನ ಕಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ ಕಟಕ ರಾಶಿಯವ್ರಿಗೆ. ಜೊತೆಗೆ ತುಂಬ ನಮ್ಗೆ ಗೊತ್ತಿಲ್ದಿರ ಎಲ್ಲೋ ಒಂದು ಕಡೆ ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಅಥವಾ ಹೊಸ ಒಂದು ಸಂಸ್ಥೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಈ ಥರ ಮಾಡಿ ಕಳ್ಕೊಳ್ಳೋದು ಉಂಟು. ಅಲ್ಲೆಲ್ಲೋ ಒಂದು ಕಡೆ ಮೋಸ ಹೋಗೋದು ಕೂಡ ಉಂಟಾಗತ್ತೆ ಕಟಕ ರಾಶಿಯವ್ರಿಗೆ. ಯಾಕಂದರೆ ಗುರು ರಾಶಿಗೆ ಬಂದಾಗ ಮನೆ ಖಾಲಿ ಮಾಡ್ತಕ್ಕಂಥದ್ದು, ಊರು ಬಿಟ್ಟು ಹೋಗ್ತಕ್ಕಂಥದ್ದು. ನೋಡಿ, ಇವಾಗ ಕಟಕ ರಾಶಿಗೆ ಗುರು ಬಂದಿದ್ದಾನೆ, ಗೊತ್ತಿಲ್ಲ, ಅವರು ಊರು ಬಿಟ್ಟು ಯಾವುದೋ ಊರಲ್ಲಿ ಪ್ರವಾಸಕ್ಕೆ ಅಂತ ಹೋಗಿ ಅಲ್ಲಿ ಎಲ್ಲೋ ಜೀವವನ್ನು ಕಳ್ಕೊಂಡಿದ್ದಾರೆ, ಅದು ನೀರಿನಿಂದನೇ ಜೀವವನ್ನು ಕಳ್ಕೊಂಡಿದ್ದಾರೆ. ಈ ಥರದ ಇನ್ಸಿಡೆಂಟ್ಗಳೆಲ್ಲ ಆಗುತ್ತೆ. ಇವಾಗ ಅಲ್ಲಿಂದ ಅವ್ರು ಇಲ್ಲಿಗೆ ಬರಬೇಕು ಅಂತಂದರೆ ಅದೊಂದು ದೊಡ್ಡ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಪರಿಣಮಿಸ್ತಾ ಹೋಗುತ್ತೆ. ಒಂದಕ್ಕೊಂದು ಲಿಂಕ್ ಮಾಡ್ಕೊಳ್ತಾ ಹೋದರೆ ಖಂಡಿತ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಕಳ್ಕೋಬೇಕಾಗತ್ತೆ. ಹಾಗಾಗಿ ಕಟಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ. ಮನೇಲಿ ಅಷ್ಟೇ, ಅಣ್ಣ ತಮ್ಮದಿರಾಗಿರ್ಬೋದು, ಒಟ್ಟು ಕುಟುಂಬ ಆಗಿರ್ಬೋದು, ಅಥವಾ ಕುಟುಂಬದ ಆಸ್ತಿಗೋಸ್ಕರ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಜಗಳಗಳು, ಮನಸ್ತಾಪಗಳು, ಕಿತ್ತಾಟ, ಇದೆಲ್ಲವೂ ಕೂಡ ಕಟಕ ರಾಶಿಯವರ ಮನೇಲಿ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಕಟಕ ರಾಶಿಯವರು ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕಾಗುತ್ತೆ.